ಚೆನ್ನಾಗೆ ಕುದೀತಿದೆ ನೋಡಿ ಬಸ್ಸಾರು. ಯಾವುದ್ರಲ್ಲೇ ನಿನ್ನ ನಾಲಿಗೆಗೆ ಇವಳು ಯಾವುದು ಉಪ್ಪು ಕಮ್ಮಿ ಅಂತಾಳಲ್ಲ ಅದು ಕರೆಕ್ಟಾಗಿರುತ್ತೆ, ಹಾಗಾಗಿ ನಾನು ಹಾಕೋದಿಲ್ಲ ಉಪ್ಪೀಗ. ನೋಡಿ ಸೊಪ್ಪಲ್ಯ. ನಮಸ್ತೆ, TRP ಇಂಡಿಯನ್ ಕಿಚನ್ಗೆ ಸ್ವಾಗತ. ಆ್ಯಕ್ಚುಲಿ ಇವಾಗ ಓಕೆನಾ, ನೈಟು ಬರುವಾಗ ಸೊಪ್ಪನ್ನ ತಂದರು, ಕೆಲಸದಿಂದ ಬರುವಾಗ ದಂಟಿನ ಸೊಪ್ಪು ಹಾಗೆ ಅರವೆ ಸೊಪ್ಪು. ಬೆಳಿಗ್ಗೆ ಬಸ್ಸಾರು ಮಾಡೋಣ ಅಂತ ಹೇಳಿ ಈಗೆಲ್ಲ ಬಿಡಿಸಿಡ್ತಿದ್ದೀನಿ ನೋಡಿ. ಬೆಳಿಗ್ಗೆ ಬಸ್ಸಾರಿಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಸೊಪ್ಪೆಲ್ಲ ಕ್ಲೀನಾಗಿ ಬಿಡಿಸಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಮಾಡೋದಕ್ಕೆ ಸುಲಭ ಆಗುತ್ತೆ. ಬೆಳಿಗ್ಗೆ ಆಯ್ತು, ಈಗ ನೈಟೆಲ್ಲ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಟಿದ್ವಲ್ಲ ಬಸ್ಸಾರಿಗೆ. ಈಗ ಸೊಪ್ಪು ಫ್ರಿಜ್ಜಿಂದ ತೆಗ್ದಾಯಿತು. ಚೆನ್ನಾಗೆ ವಾಶ್ ಮಾಡ್ಕೊಂಬಿಡೋಣ. ಸೊಪ್ಪನ್ನ ಕಟ್ ಮಾಡಿ ಇಟ್ಬಿಟ್ಟಿದ್ರು ಅಮ್ಮ. ಈಗ ಒಂದು ಪಾತ್ರೆನಲ್ಲಿ ಹಾಕಿ ಚೆನ್ನಾಗಿ ತೊಳೆದು ಒಂದೆರಡು ನಿಮಿಷತೆ ಕಾಳು ನೆನೆಸಿದ್ದು. ಹೌದಾ, ಕಾಳು ಸಪ್ರೇಟಾಗಿ ಬೇಯಕ್ಕಾಗ್ತೀಯಾ? ಕುಕ್ಕರಲ್ಲಿ ಫಸ್ಟ್ ಕಾಳು ಇಟ್ಬಿಡ್ತೀಯಾ? ಓಕೆ ಓಕೆ. ಈರುಳ್ಳಿ ಎಲ್ಲ ಎತ್ತಿಡ್ತಾ ಇದ್ದಾರೆ. ಈ ಪಾತ್ರೆ ತುಂಬ ಇದೆ ಸೊಪ್ಪು. ಫಸ್ಟು ಸೊಪ್ಪನ್ನ ತೊಳೆದು ಸೊಪ್ಪನ್ನ ನಾವೇನು ಮಾಡೋಣ ಅಂದರೆ ಕುಕ್ಕರ್ ತಳಭಾಗಕ್ಕೆ ಹಾಕ್ಬಿಡೋಣ. ಯಾಕಂದರೆ ಕಾಳು ಒಂದು ಸ್ವಲ್ಪ ರುಬ್ಬಕ್ಕೆ ಎತ್ಕೋಬೇಕಲ್ಲ, ಹಾಗಾಗಿ ಅಮ್ಮ ಈಗ ಸೊಪ್ಪು ತೊಳೆಯೋಕೆ ಹೋದ್ರು. ಇದು ಸ್ಟೀಮರು, ಸೊಪ್ಪು ತೊಳೆಯೋಕ್ಕೆ ಚೆನ್ನಾಗಿದೆ ನೋಡಿ. ಅಂದರೆ ಸೊಪ್ಪಲ್ಲಿ ಮಣ್ಣು ಎಲ್ಲ ಜಾಸ್ತಿ ಇರೋದ್ರಿಂದ ಸೊಪ್ಪನ್ನ ಒಂದು 3-4 ಸತಿ ಆದರೂ ಚೆನ್ನಾಗಿ ತೊಳಿಬೇಕಾಯ್ತಾ. ಸೊಪ್ಪು ನೀರು ಜಾಸ್ತಿ ಬರುತ್ತಲ್ಲ, ಎಲ್ಲ ತುಂಬಿಸಿಡೋ ಗಿಡಕ್ಕೆ ಹಾಕ್ಬಿಡೋಣ. ನೈಟ್ ಎಲ್ಲ ಪಾತ್ರೆ ಎಲ್ಲ ಉಳಿದೋಗಿದೆ, ತೊಳಿಬೇಕು ಆಮೇಲೆ. ಅಮ್ಮ ಒಂದೇ ಸತಿ ಅಲ್ಲಿ ಪೈಪ್ ಹತ್ರ ಸೊಪ್ಪು ತೊಳೆದಿರ ಈ ರೀತಿ ಪಾತ್ರೆನಲ್ಲಿ ನೀರು ಎತ್ತಿಟ್ಕೊಂಡ್ಬಂದ್ಬಿಡ್ತು. ತುಂಬ ಇದೆಯಲ್ಲ ಸೊಪ್ಪು, ಹಾಗಾಗಿ ಈ ರೀತಿ 3 ಪಾತ್ರೆನಲ್ಲಿ ಇಟ್ಕೊಂಡು ತೊಳಿತಾ ಇದೆ. ನೈಟೇ ಮತ್ತು ಕಾಳು ನೆನೆಸಿಟ್ಟಿದ್ದೀವಲ್ಲ, ಅದು ಚಿಕ್ಕ ಅಳಸಂದೆ ಕಾಳು ನೆನೆಸಿಟ್ಟಿದ್ದೀವಿ. ಬೇಕಿದ್ರೆ ಇದಕ್ಕೆ ನೀವು ಬೇರೆ ಯಾವ ಕಾಳಾದರೂ ಹಾಕಿ ಮಾಡ್ಕೋಬೋದು. ಬೇರೆದಂದರೆ ಹೆಸ್ರು ಕಾಳು ಹಾಕಿದ್ರೂ ಚೆನ್ನಾಗಿರುತ್ತೆ ಆಯಿತಾ. ಮತ್ತು ಇದು ಕಡಲೆಕಾಳು ಹಾಕಿದ್ರೂ ಚೆನ್ನಾಗಿ ಬರುತ್ತಲ್ಲಮ್ಮ. ತೊಗರಿಬೇಳೆನೂ ಹಾಕಿ ಮಾಡ್ಬೋದು. ನಾನಿವತ್ತು ನೆನೆಸಿಟ್ಟಿದ್ದಂಥ ಕಾಳು ಬಂದು ಅಳಸಂದೆ ಕಾಳು ಸೊಪ್ಪು ಹಾಕಿ ಇವತ್ತು ಬಸ್ಸಾರು ಮಾಡ್ತಾಯಿದ್ವಿ. ಹಾಗೆ ಪಲ್ಯ ಮಾಡ್ಕೊತೀವಿ. ಬಿಸಿ ಬಿಸಿ ಮುದ್ದೆಗಂತೂ ಸೂಪರಾಗಿರುತ್ತೆ. ಈ ಸೊಪ್ಪಲ್ಲಿ ಬಂದಿರಲ್ಲ. ಒಂದು ಸ್ವಲ್ಪ ಕ್ಲಿಯರ್ ಇದೆ, ಒಂದು ಸ್ವಲ್ಪ ಕೊಳೆ ಇದೆ ನೀರು ನೋಡಿ. ಅಷ್ಟು ಮಣ್ಣಿಲ್ಲ. ಒಂದೊಂದು ಸೊಪ್ಪಲ್ಲಿ ಸಖತ್ ಮಣ್ಣಿರುತ್ತೆ. ಕಾಳು ತೋರಿಸು. ನೈಟೇ ನೆನೆ ಹಾಕಿದ ಕಾಳು ಅಮ್ಮ ಈಗ ತೊಳ್ಕೊತಾರೆ. ಆ ನೀರನ್ನ
ಚೆಲ್ಬಿಡಬೇಕು. ಒಂದು ಸ್ವಲ್ಪ ತೊಳ್ಕೊಂಡ್ರೆ ಆ ನೀರು ಸಮೇತ ಹಾಕಿದ್ರೆ ಒಂಥರ ಸ್ಮೆಲ್ ಇರುತ್ತೆ. ಹಾಗಾಗಿ ಕಾಳು ಏನಾದರೂ ನೆನೆಸಿದ್ರೆ ನೀವು ಯಾವಾಗಲೇ ಆಗಲಿ ಕಾಳು ಸಾರು ಅಥವಾ ಈ ರೀತಿ ಬಸ್ಸಾರೆಲ್ಲ ಮಾಡುವಾಗ ನೆನೆಸಿದಂಥ ನೀರನ್ನ ಹೊರಗಡೆ ಹಾಕ್ಬಿಡಿ ಆಯಿತಾ. ಈಗ ಕುಕ್ಕರ್ ಒಲೆ ಮೇಲೆ ಇಟ್ಟಾಗಿದೆ ಸ್ಟವ್ ಮೇಲೆ ನೋಡಿ. ಈಗ ಅಮ್ಮ ಸೊಪ್ಪೆಲ್ಲ ತೆಗೆದು ಕುಕ್ಕರಿಗೆ ಹಾಕ್ತಿದ್ದಾರೆ. ಸೊಪ್ಪು ಸೋದು ಬೇಡವಂತ ಆಮೇಲೆ ಬೇಕಾಗುತ್ತೆ. ಆಮೇಲೆ ಬಿಸಿನೀರು ಸೊಪ್ಪಿದ ನೀರು ಕೆಳಗಡೆ ಭಾಗದಲ್ಲಿ ಬಂದು ನಮಗೆ ಉಳಿತದೆ. ಎಲ್ಲ ಸೊಪ್ಪನ್ನು ಒಂದೇ ಕುಕ್ಕರಿಗೆ ಹಾಕ್ತಿದ್ದೇನೆ ಆಯಿತಾ. ಇದೊಂದು 6-7 ಜನ ಆರಾಮ್ಸೆ ಊಟ ಮಾಡ್ಬೋದು, ಅಷ್ಟು ಮಾಡ್ತಿರೋದು ಬಸ್ಸಾರು. ಬಾಕ್ಸ್ಗೆ ಮತ್ತು ಬೆಳಿಗ್ಗೆ ನಾಷ್ಟಕ್ಕೂ ಅದೇ ಅಲ್ಲಮ್ಮ, ನಾಷ್ಟಕ್ಕೂ ಮಧ್ಯಾಹ್ನಕ್ಕೂ ಅದೇ. ನೈಟ್ ಉಳಿದ್ರೆ ನೋಡೋಣ, ಇಲ್ಲಾಂದರೆ ಬೇರೆ ಏನಾದರೂ ಮಾಡೋಣ. ಆ್ಯಕ್ಚುಲಿ ಬಸ್ಸಾರು ಮಾಡಿದ್ರೆ ಯಾವಾಗಲೂ ಜಾಸ್ತಿ ಆಗ್ಬಿಡುತ್ತೆ, ಪಲ್ಯ ಮಾತ್ರ ಬೇಗ ಖಾಲಿ ಆಗುತ್ತೆ, ಸಾರು ಹಾಗೆ ಉಳಿತದೆ. ಹಾಗಾಗಿ ಹಂಗೆ. ಇವಾಗ ಅಮ್ಮ ಇನ್ನು ಉಳಿದಿದ್ದಂಥ ಸೊಪ್ಪನ್ನ ಈ ರೀತಿ ಸೋದಿಸ್ಕೊತಾ ಇದ್ದಾರೆ. ಹಾಗಾಗಿ ಎತ್ತಾ ಇದ್ದರೆ ಟೈಮ್ ಒಂದು ಸ್ವಲ್ಪ ವೇಸ್ಟ್ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ಬೇಗ ಆಗಲಿ ಅಂದ್ಬಿಟ್ಟು ನೋಡಿ, ಸಣ್ಣ ಸಣ್ಣ ಕಡ್ಡಿಗಳು ಸೊಪ್ಪುಗಳು ತಳಕ್ಕೆ ಉಳಿದಿರುತ್ತಲ್ಲ, ಈ ರೀತಿ ಸೋದಿಸ್ಕೊಂಬಿಡೋಣ. ಸೊಪ್ಪುದು ದಂಟನ್ನು ಬಿಡಬಾರ್ದು ಆಯಿತಾ. ದಂಟನ್ನು ಸಮೇತ ನೀವು ಕಟ್ ಮಾಡ್ಕೋಬೇಕು. ಪಲ್ಯದಲ್ಲಿ ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ. ಹಾಂ, ನೀರು ಹಾಕ್ತಾಯಿದ್ದಾರೆ. ಒಂದು ಸ್ವಲ್ಪ ನೀರು ಹಾಕಿದ್ರೆ ಸಾಕು, ಸೊಪ್ಪು ಬೇಗ ಬೆಂದೋಗುತ್ತಲ್ಲ. ಸೊಪ್ಪಿಗೇನು ಜಾಸ್ತಿ ನೀರು ಬೇಕಾಗೋದಿಲ್ಲ. ಹಾಗೆ ಸೊಪ್ಪಲ್ಲೂ ನೀರು ಬಿಡೋದ್ರಿಂದ ಜಾಸ್ತಿ ನೀರು ಬೇಕಾಗೋದಿಲ್ಲ. ಮೇಲೇ ಅಮ್ಮ ಕಾಳು ಹಾಕ್ತಾಯಿದ್ದಾರೆ ನೋಡಿ, ನಾವು ನೆನೆಸಿ ಎತ್ತಿಟ್ಕೊಂಡಿದ್ದು ಕಾಳು. ಕಾಳೆಲ್ಲ ಹಾಕ್ತಾಯಿದ್ದಾರೆ. ಅದು ಕುಕ್ಕರ್ ಮೇಲೆ ಬಂದಂಗೆ ಕಾಣುತ್ತೆ, ಆದರೆ ಬೇಯ್ತಾ ಸೊಪ್ಪೆಲ್ಲ ಕೆಳಗಡೆ ಹೋಗಿ ನಮ್ಗೆ ಅರ್ಧ ಕುಕ್ಕರ್ ಅಷ್ಟೇ ಬರೋದು ಸೊಪ್ಪು ಕಾಳು. ಸ್ಟವ್ ಹಚ್ತಿದ್ದಾರೆ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ತಿರ್ಗಾ ಸಾರಿಗೆ ಉಪ್ಪು ಹಾಕಬೇಕಾಗುತ್ತೆ ಬಸ್ಸಾರಿಗೆ. ಹಾಗೆ ಪಲ್ಯಕ್ಕೆ ಒಂದು ಸ್ವಲ್ಪ ನೋಡಿ ಹಾಕೋಬೇಕು, ಯಾಕಂದರೆ ಆಲ್ರೆಡಿ ನಾವು ಉಪ್ಪು ಹಾಕಿರ್ತೀವಿ. ಹಾಂ, ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಷಲ್ ಸಾಕು. 1 ವಿಷಲ್ ಬಿಟ್ಟು ಆಮೇಲೆ ಆದರೆ ಒಂದು ಸ್ವಲ್ಪ ಸ್ಟೀಮ್ನ ಹಾಗೇ ತೆಗೆದ್ಬಿಡಿ ಆಯಿತಾ. ಯಾಕಂದರೆ ತುಂಬ ಬೆಂದೋಗ್ಬಿಡುತ್ತೆ ಕಾಳೆಲ್ಲ, ಹಾಗಾಗಿ ನಾನು ಹೇಳೋದು. ವಿಷಲ್ ಹಾಕಿದ್ರು ಆಯಿತಾ, ಮುಗೀತು ಈಗ. ಸೊ ಒಂದು ಸೈಡ್ ಅನ್ನಕ್ಕೆ ಇಟ್ಬಿಡ್ಬೇಕೀಗ. ಹಾಗೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೋಬೇಕು. ನಾನು ಮೇಲೆ ಹೋಗಿ ತೆಂಗಿನಕಾಯಿ ಹೊಡ್ಕೊಂಡ್ಬರ್ತೀನಿಮ್ಮ. ಅಮ್ಮ ಈಗ ಎಲ್ಲ ಮಸಾಲೆ ರೆಡಿ ಮಾಡ್ತಿದ್ದೆ. 2 ಈರುಳ್ಳಿ ಹಾಗೆ 4 ಈರುಳ್ಳಿ ಎತ್ಕೊಂಡಿದ್ದಾರೆ. 2 ಈರುಳ್ಳಿ ಬಸ್ಸಾರಿಗೆ, ಹಾಗೆ 2 ಈರುಳ್ಳಿ ಪಲ್ಯಕ್ಕೆ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, 1 ಪೂರ್ತಿ ಇಡೀ ಆಗೋಷ್ಟು ತೆಂಗಿನಕಾಯಿ. ನೋಡಿ, ತೆಂಗಿನಕಾಯಿ ತುರ್ಕೊಂಡು ಆಗಿದೆ, ಯಾಕಂದರೆ ಬೇಗ ನುಣ್ಣಗಾಗುತ್ತೆ ಅಷ್ಟೇ ಅದಕ್ಕೆ. ಓಕೆ, ಹಾಗೆ ಬೆಳ್ಳುಳ್ಳಿ, ಈರುಳ್ಳಿನ ರಫಾಗಿ ಕಟ್ ಮಾಡ್ತಿದ್ದಾರೆ. ಟೊಮೆಟೊ ಫ್ರಿಜ್ಜಿಂದ ಎತ್ತಬೇಕೀಗ. ಸಾಕು. ಚಿಕ್ಕ ಟೊಮೆಟೊ, 4 ಟೊಮೆಟೊ ಜಾಸ್ತಿ ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ಮಿಕ್ಸಿ ಜಾರ್ನಲ್ಲಿ ಹಾಕ್ತಾ ಇದೆಯಾ? ಓಕೆ. ಆ್ಯಕ್ಚುಲಿ ಸ್ಟೀಲ್ ಪಾತ್ರೆ ಎಲ್ಲ ಎತ್ತಿಟ್ಟಿದ್ದೀವಿ, ಎತ್ತಿ ಸಜ್ಜೆ ಮೇಲೆ ಹಾಕ್ಬಿಡ್ಬೇಕು. ಹಾಗಾಗಿ ಎಲ್ಲ ಪಾತ್ರೆಗಳು ಇಲ್ಲೇ ಇದೆ. ಜೀರಿಗೆ
ಹಾಗೆ ಮೆಣಸು, ಜೀರಿಗೆ ಮೆಣಸು ಮೇಯ್ನು, ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು. ಇನ್ನೊಂದು ಸ್ವಲ್ಪ ತೊಳ್ಕೊತಾ ಇದ್ದಾರಮ್ಮ, ತೊಳೆದು ಹಾಕ್ತಿದ್ದಾರೆ. ಮಧ್ಯಾಹ್ನ ಬಾಕ್ಸ್ಗೆಲ್ಲ ಕೊಟ್ಟು ಕಳಿಸ್ತೀವಲ್ಲ, ಸಾರು ರುಚಿನೂ ಚೆನ್ನಾಗಿರುತ್ತೆ, ಕೆಡೋದಿಲ್ಲ. ಈ ಬಿಸಿಲುಗಾಲದಲ್ಲಿ ಒಂದು ಸ್ವಲ್ಪ ಸಾರು ಚಟ್ನಿಗೆಲ್ಲ ಹುಣಸೆ ಹಣ್ಣು ಹಾಕಿ ಮಾಡೋದ್ರಿಂದ. ಬೆಳ್ಳುಳ್ಳಿ, ಇದಿಷ್ಟು ರುಬ್ಬಿದ್ರೆ ಆಯಿತು. ಇನ್ನು ಕಾಳು ಸ್ಟವ್ ಮೇಲೆ ಬೇಯ್ತಾ ಇದೆ. ಆ ಕಡೆ ಒಂದ್ರಲ್ಲಿ ಅನ್ನಕ್ಕೆ ಇಟ್ಟಿದ್ದಾರೆ. ಯಾವ ವಿಷಲ್ ಫಸ್ಟ್ ಬರುತ್ತೆ ನೋಡಬೇಕೀಗ. ನನ್ನ ಪ್ರಕಾರ ಕಾಳ್ದೆ ವಿಷಲ್ ಬರಬೇಕು, ಯಾಕಂದರೆ ಫಸ್ಟ್ ಅದೇ ಅಲ್ಲ ಇಟ್ಟಿದ್ದು ನಾವು. ಓಕೆ, ಇದು ಕುಕ್ಕರ್ ವಿಷಲ್ ಬರ್ತಿದೆ ನೋಡಿ. ಒಂದು ವಿಷಲ್ಗೆ ಸ್ಟವ್ ಆಫ್ ಮಾಡಿಬಿಡೋಣ ಅಷ್ಟೆ. ಅನ್ನ ವಿಷಲ್ ಬಂದಿದ್ದೀಗ, ಬೇಳೆದಿನ್ನೂ ಬಂದಿಲ್ಲ. ಇದು ಸೊಪ್ಪುದು ಇನ್ನೇನು ಈಗ ಬರ್ತಿದೆ. ಈಗ ಪಲ್ಯಕ್ಕೆ ಅಮ್ಮ ರೆಡಿ ಮಾಡ್ಕೊತಿದ್ದಾರೆ. ಪಲ್ಯಕ್ಕೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ, ಹಾಗೆ 2 ಈರುಳ್ಳಿ, ಇಷ್ಟನ್ನು ಕಟ್ ಮಾಡ್ಕೊಂಬಿಡೋಣ. ಹೇಳಿದ್ನಲ್ಲ, ಒಂದು ವಿಷಲ್ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು 2 ನಿಮಿಷ ಆದಮೇಲೆ ಸ್ಟೀಮ್ ಇರುತ್ತಲ್ಲ ಅದನ್ನು ಹೊರಗಡೆ ತೆಗೆದುಬಿಡಿ. ಸ್ಟೀಮೆಲ್ಲ ಹೊರಗಡೆ ಬಂತು, ಯಾಕಂದರೆ ನಾವು ನೈಟ್ ಪೂರ್ತಿ ಕಾಳು ನೆನೆಸಿರ್ತೀವಲ್ಲ, ಹಾಗಾಗಿ ಬೇಗ ಬೆಂದೋಗ್ಬಿಡುತ್ತೆ. ಸೊಪ್ಪು ಅಷ್ಟೇ, ಒಂದೇ ಹುಕ್ಕಿಗೆಲ್ಲ ಏನು ಹೇಳೋದು, ನೀರು ಕಾಯ್ತಾನೆ ಸೊಪ್ಪು ಬೆಂದೋಗ್ಬಿಡುತ್ತೆ. ಹಾಗೆ ಕಾಳು ನೋಡಿ, ಇದು ಹಾಗೆ ನಾವು ಸ್ಟೀಮ್ ಬಿಟ್ಟಿದ್ದಿದ್ರೆ ತುಂಬ ಮೆತ್ತಗಾಗ್ಬಿಡ್ತಾಯಿತ್ತು. ಅಮ್ಮ ಒಂದೇ ಒಂದು ಕಾಳು ಎತ್ತಿ ಇದು ಮಾಡು, ಹೀಗೆ ಪ್ರೆಸ್ ಮಾಡು. ಕಾಳೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ಈಗ ಸ್ವಲ್ಪ ಕಾಳು ಮಾತ್ರ ರುಬ್ಬಕ್ಕೆ ನೋಡಿ, ಕಾಳು ಬೆಂದಿದೆ. ಇಷ್ಟು ಬೆಂದರೆ ಸಾಕು, ಪಲ್ಯದಲ್ಲಿ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ತುಂಬ ಮೆತ್ತಗಾಗ್ಬಿಡುತ್ತೆ. ಹಾಗೆ ಒಂದು ಸ್ವಲ್ಪ ಕಾಳನ್ನ ಅಮ್ಮ ಎತ್ತಿಡ್ತಿದ್ದಾರೆ. ಒಂದು 2 ಸ್ಪೂನ್ ಅಮ್ಮ ಈ ಕಾಳನ್ನ ರುಬ್ಬಬೇಕು, ಆಗ ಬಸ್ಸಾರು ಟೇಸ್ಟ್ ಇರುತ್ತೆ. ಅದಕ್ಕೆ ನಾನು ಮೇಲೇ ಕಾಳು ಹಾಕಿ, ಕಾಳು ಮೇಲೆ ಇದ್ದಾಗ ಏನಾಗುತ್ತೆ ಗೊತ್ತಾ, ಎತ್ತಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಸೊಪ್ಪಲ್ಲಿ ಫುಲ್ ಬೆತ್ತೋಗ್ಬಿಡುತ್ತೆ. ನೀವು ಸೊಪ್ಪು ಕಾಳು ಎರಡೂ ಮಿಕ್ಸ್ ಮಾಡಿ ಹಾಕಿದಾಗ. ಕಾಳು ಆರಿದ ಮೇಲೆ ಎತ್ತಿ ಮಿಕ್ಸಿ ಜಾರ್ಗೆ ಹಾಕ್ಬಿಡೋಣ. ಇದು ಪೂರ್ತಿ ರುಬ್ಬೇಕೀಗ, ಓಕೆನಾ? ಅಲ್ಲಲ್ಲಿ ಒಂದೊಂದು ದಂಟು ಬಂದಿದೆ, ಓಕೆ ಪರವಾಗಿಲ್ಲ, ತುಂಬ ಬರಬಾರ್ದು. ಸ್ವಲ್ಪ ನೀರು ಹಾಕಿ ರುಬ್ಕೊಂಬಿಡೋಣ. ಇದು ಬೀಳ್ತಮ್ಮ ಇದ್ರ ಮೇಲೆ, ಒಂದು ಸ್ವಲ್ಪ ಆ ಕಡೆ ಜರ್ಕೊಮ್ಮ. ರುಬ್ಬಿ ಆಯ್ತು. ಈಗ ಕಾಳೆಲ್ಲ ಸಪ್ರೇಟ್ ಮಾಡ್ಕೊಂಬಿಡೋಣ. ಯಾಕಂದರೆ ಇವಾಗ ನಾವು ಕಾಳು ಸೊಪ್ಪು ಬೇಯಿಸಿದ ನೀರನ್ನು ನಾವು ಬಸ್ಸಾರಿಗೆ ಹಾಕ್ತಾಯಿದ್ದೀವಿ, ಹಾಗಾಗಿ ಸಪ್ರೇಟ್ ಮಾಡ್ಕೊಂಡಿದ್ದು ಆಯಿತಾ. ಈಗ ಅಮ್ಮ ಸ್ಟವ್ ಹಚ್ತಿದ್ದಾರೆ, ಪಾತ್ರೆ ಬಿಸಿಗಿಟ್ಟಾಯಿತು. ನೋಡಿ ಸೊಪ್ಪು ನೀರು, ಹಾಗೆ ಎಣ್ಣೆ ಹಾಕ್ತಿದ್ದಾರೆ. ಎಣ್ಣೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಬಸ್ಸಾರಿಗೆ. ಬಸ್ಸಾರಿಗೆ ಕಮ್ಮಿ ಇದ್ದರೆ ಸಾಕು, ಎಣ್ಣೆ ಜಾಸ್ತಿ ಬೇಕಂತ ಏನಿಲ್ಲ. ಹಾಗೆ ಸಾಸಿವೆ, ಸ್ವಲ್ಪ ಕರಿಬೇವು ಸೊಪ್ಪು,
ಈಗ ನಾವು ರುಬ್ಬಿ ಎತ್ತಿಟ್ಕೊಂಡಿದ್ವಲ್ಲ ಬಸ್ಸಾರಿಗೆ ಏನೇನು ಬೇಕೋ ಅದೆಲ್ಲ ಈ ಜಾರ್ನಲ್ಲಿದೆ ನೋಡಿ. ಈ ಪೂರ್ತಿ ಜಾರ್ ಹಾಕ್ಬಿಡೋಣ. ಮಸಾಲೆ ಹಾಂ, ಪೂರ್ತಿ ಜಾರಲ್ಲ, ಜಾರಲ್ಲಿರೋ ಮಸಾಲೆ ಹಾಕ್ಬಿಡೋಣ. ಯಾರು ಹಾಕಿದ್ರೆ ಯಾರು ಕುಡಿತಾರೆ ಮಸಾಲೆ ಹಾಕಿ ರುಬ್ಬಿರೋ ಅಂಥ ಮಸಾಲೆ ಖಾರ. ಕೊತ ಕೊತ ಅಂತ ಕುದಿಯೋಕ್ಕೆ ಶುರು ಆಗ್ಬಿಡ್ತಿದ್ದು. ಸ್ಟೀಲ್ ಪಾತ್ರೆ ದಪ್ಪ ಇದೆ, ಎಲ್ಲ ದಪ್ಪ ಇದೆ, ಚೆನ್ನಾಗಿದೆ ಈ ಪಾತ್ರೆ. ಹಾಗೆ ಸೊಪ್ಪು ನೀರು ವೇಸ್ಟ್ ಮಾಡಬೇಡಿ, ಆ ನೀರನ್ನು ಹಾಕ್ಬಿಡೋಣ. ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೋಬೋದು, ಆಯಿತಾ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಕುದಿಯೋಕೆ ಇಟ್ಬಿಡೋಣ. ಬಸ್ಸಾರು ಸ್ವಲ್ಪ ತಿಳಿ ಇದ್ದರೆ ಚೆನ್ನಾಗಿರುತ್ತೆ, ತುಂಬ ದಪ್ಪ ಗಟ್ಟಿ ಇದ್ದರೆ ಚೆನ್ನಾಗಿರೋದಿಲ್ಲ, ಓಕೆನಾ. ದಪ್ಪ ಮಸಾಲೆ ಇದ್ದರೆ ಚೆನ್ನಾಗಿರೋದಿಲ್ಲ, ತಿಳಿ ಇರಬೇಕು, ಚೆನ್ನಾಗಿರುತ್ತೆ. ಕುದೀತಾ ಕುದೀತಾ ಗಟ್ಟಿ ಬರುತ್ತೆ ಇದು, ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕೋದು. ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಕುದಿಯೋಕೆ ಇಟ್ಬಿಡೋಣ, ಓಕೆನಾ. ರುಚಿಗೆ ತಕ್ಕಷ್ಟು ಉಪ್ಪು, ಓಕೆ. ಉಪ್ಪು ಮೊದಲೇ ಹಾಕಿರ್ತೀವಿ ಕಾಳಿಗೆ ಹಾಗೆ ಸೊಪ್ಪಿಗೆ, ಹಾಗಾಗಿ ಈಗ ನೋಡಿ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಹಾಯ್, ಜೋಶ್ಲಿನ್ ಬಂದ್ಲು, ಜೋಶ್ಲಿನು. ಈಗ ಪಲ್ಯಕ್ಕೆ ಬಾಣಲೆ ಇಟ್ಟಾಯಿತು, ಇನ್ನೊಂದು ಸ್ಟವ್ಗೆ ಸಾರು ಕುದಿಯೋಕ್ಕೆ ಅಲ್ಲಿಟ್ಟಿದ್ದಾರೆ, ಇನ್ನೊಂದು ಸ್ಟವಲ್ಲೇ ಬಾಣಲೆ ಇಟ್ಟಾಯಿತು. ಬಾಣಲೆ ಬಿಸಿ ಆಗಲಿ, ಈಗ ಒಗ್ಗರಣೆ ಹಾಕ್ಬಿಡೋಣ. ಈಗ ಸ್ವಲ್ಪ ಎಣ್ಣೆ ಹಾಕ್ತಿದ್ದಾರೆ ಪಲ್ಯಕ್ಕೆ. ಎಣ್ಣೆ ಬಿಸಿ ಆಗಲಿ, ಎಣ್ಣೆ ಬಿಸಿ ಆಗಲಿ. ಹಾಗೆ ಸಾಸಿವೆ ಹಾಕೋಣ. ಓಕೆ, ಸ್ವಲ್ಪ ಸಾಸಿವೆ ಹಾಕ್ತಿದ್ದಾರೆ. ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡಿ ಆಗಿದೆ, ಮೆಣಸಿನ್ಕಾಯಿ ನೋಡಿ, ಕರಿಬೇವು ಸೊಪ್ಪು ಸ್ವಲ್ಪ. ಈಗ ಪೂರ್ತಿ ಹಾಕ್ತಿದ್ದಾರೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಹಾಗೆ ಈರುಳ್ಳಿಗೆ ಅಮ್ಮ ಉಪ್ಪು ಹಾಕ್ತಿದ್ದಾರೆ, ರುಚಿಗೆ ತಕ್ಕಷ್ಟು ಉಪ್ಪು. ಸೊಪ್ಪಿಗೆ ಹಾಗೆ ಕಾಳು ಬೇಯಿಸುವಾಗ ಕುಕ್ಕರಿಗೆ ಉಪ್ಪು ಹಾಕಿರ್ತೀವಿ, ಹಾಗಾಗಿ ನೋಡಿ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಸೋದಿಸ್ಕೊಂಡ್ಬಿಟ್ರೆ ಎಲ್ಲ ಸೊಪ್ಪು ಬೇಯಿಸಿದಂಥ ನೀರು ನಮಗೆ ತಳಭಾಗದಲ್ಲಿರುತ್ತೆ, ಅದನ್ನು ನಾವೇನು ಮಾಡ್ತೀವಿ ಬಸ್ಸಾರಿಗೆ ಹಾಕಿರ್ತೀವಿ, ಓಕೆನಾ. ನೋಡಿ, ಸೊಪ್ಪು ಹಾಗೆ ಕಾಳು ಚೆನ್ನಾಗಿ ಬೆಂದಿದೆ. ಈರುಳ್ಳಿನ ಹುರ್ಕೊತಿದ್ದಾರೆ. ಈರುಳ್ಳಿ ಜಾಸ್ತಿ ಹುರಿಬೇಕಂತ ಏನಿಲ್ಲ, ಸ್ವಲ್ಪ ಹುರಿದ್ರೆ ಆಯಿತು. ಈಗ ಈರುಳ್ಳಿ ಫ್ರೈ ಆಯಿತು, ಇವಾಗ ಅಮ್ಮ ಸೊಪ್ಪು ಹಾಕ್ತಿದ್ದಾರೆ. ಹಾಗೆ ಬಗ್ಗಿಸ್ಬಿಡು, ನೀರೆಲ್ಲ ಹೋಗಿದೆ. ಹಾಗೆ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು. ಇದು ತುಂಬ ಬೇಯಬೇಕಂತಲ್ಲ ಏನಿಲ್ಲ, ಈರುಳ್ಳಿ ಜೊತೆ ಮಿಕ್ಸ್ ಆದರೆ ನಮಗೆ ಪಲ್ಯ ರೆಡಿ, ಓಕೆನಾ.
ಸಾರು ಚೆನ್ನಾಗೆ ಕುದೀತಿದೆ ನೋಡಿ ಬಸ್ಸಾರು. ಈಗ ಪಲ್ಯಕ್ಕೆ ಒಂದು ಸ್ವಲ್ಪ ಇದು ಮೆಣಸಿನ ಪುಡಿ ಹಾಕ್ತಿದ್ದಾರೆ. ಶುಭ ಆಫೀಸಿಗೆ ಟೈಮ್ ಆಯಿತು, ಸಾರು ಕುದ್ದಿಲ್ಲ ಅಂದರೆ ಪರವಾಗಿಲ್ಲ ನಾನು ಹಂಗೆ ತಿಂದು ಹೋಗ್ತೀನಿ ಅಂತ ಹಾಕ್ಕೊಂಡು ಹೋಗ್ತಾ ಇದ್ದಾಳೆ. ಪಲ್ಯನೂ ಹಂಗೆ ತಿನ್ನುವಾ? ಹಾಕಿದ್ದೀನಿ. ಸ್ವಲ್ಪ ಖಾರಕ್ಕೆ ಮೆಣಸಿನ ಪುಡಿ ಹಾಕಿದೆ. ಇದು ಮೆಣಸಿನ್ಕಾಯಿ ಅಷ್ಟು ಖಾರ ಕೊಟ್ಟಿಲ್ಲ ಅದರಲ್ಲಿ ಪಲ್ಯದಲ್ಲಿ, ಹಾಗಾಗಿ ಸ್ವಲ್ಪ ಖಾರದ ಪುಡಿ ಹಾಕಿದ್ದೀವಿ. ಶುಭ ಒಂದು ಸ್ವಲ್ಪ ಪಲ್ಯ ಟೇಸ್ಟ್ ಹೆಂಗಿದೆ ನೋಡಿ ಹೇಳೆ. ಯಾವುದ್ರಲ್ಲೇ? ನಿನ್ನ ನಾಲಿಗೆಗೆ ಇವಳು ಯಾವುದು ಉಪ್ಪು ಕಮ್ಮಿ ಅಂತಾಳಲ್ಲ ಅದು ಕರೆಕ್ಟಾಗಿರುತ್ತೆ, ಹಾಗಾಗಿ ನಾನು ಹಾಕೋದಿಲ್ಲ ಉಪ್ಪೀಗ. ಹಾಯ್ ಜೋಚ್ಲಿನೋ. ಇವಾಗ ಬಾಕ್ಸ್ಗೆ ಹಾಕ್ಬೇಕು. ಅಮ್ಮ ಅನ್ನ ಕುಕ್ಕರ್ ಓಪನ್ ಮಾಡಿದ್ರು. ಬಸ್ಸಾರು ಚೆನ್ನಾಗಿ ಕುದೀತು ನೋಡಿ. ಈಗ ಅಮ್ಮ ಅನ್ನ ಹಾಕ್ತಾ ಇದ್ದಾರೆ ಬಾಕ್ಸಿಗೆ. ಸಾಕು. ಅಮ್ಮ ಸಾರು ಹಾಕ್ತಾ ಇದ್ದಾರೆ ಬಾಕ್ಸಿಗೆ. ಮಧ್ಯಾಹ್ನ ಬಾಕ್ಸಿಗೆ ಬಸ್ಸಾರು ರೆಡಿ ಇದೆ. ಈಗ ಇದನ್ನು ಆರಕ್ಕೆ ಇಟ್ಬಿಡೋಣ. ಬಿಸಿ ಮುಚ್ಚಕ್ಕೆ ಆಗೋದಿಲ್ಲ, ಹಾಗಾಗಿ ಪ್ಲೇಟಿಗೆ ಸ್ವಲ್ಪ ನೀರು ಹಾಕೋಣ. ಈಗ ಬಾಕ್ಸಿಗೆ ಸೊಪ್ಪು ಹಾಕ್ತಿದ್ರ. ಆ ಬಾಕ್ಸ್ ಬೇಡ, ಈ ಬಾಕ್ಸಲ್ಲಿ ಹಾಕಮ್ಮ ಸೊಪ್ಪು. ನೋಡಿ ಸೊಪ್ಪಲ್ಯ, ಬಿಸಿ ಬಿಸಿ ಅನ್ನ ಸಾರು ಪಲ್ಯ ಸೂಪರಾಗಿ ರೆಡಿಯಾಗಿದೆ. ಸಾಕು ಬಿಡಮ್ಮ, ಇದೆಲ್ಲ ತಣ್ಣಗಾಗಲಿ. ಎಲ್ಲ ಮುಗೀತೀಗ ನೋಡಿ. ನೋಡ್ಬೋದು ನಮ್ಮ ಜೋಚಿಗೆ ಸೊಪ್ಪು ಪಲ್ಯದಲ್ಲಿರೋ ದಂಟು ತುಂಬ ಇಷ್ಟ. ಹೆಂಗೆ ತಿಂತಾಳೆ ನೋಡಿ. ಚೆನ್ನಾಗಿದೆಯಾ ಜೋಚಮ್ಮ? ಚೆನ್ನಾಗಿದೆ. ಉಪ್ಪು ಸರಿ ಇದೆ ನನಗೆ ಗೊತ್ತು. ನಿನ್ನ ಮಾತು ಕೇಳ್ಕೊಂಡು ಯಾರಾದರೂ ಉಪ್ಪು ಹಾಕ್ಬಿಟ್ರೆ ಮುಗೀತು ಕತೆ. ಪ್ಲೇಟ್ ಖಾಲಿನಾ? ಇನ್ನೊಂದು ಸ್ವಲ್ಪ ಬೇಕಾ? ಇನ್ನೂ ಕೇಳ್ತಾ ಇದ್ದಾಳೆ ಅಮ್ಮ 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 ಅಂತ. ಅವಳೆಲ್ಲ ಖಾಲಿನೇ ಮಾಡಿಬಿಟ್ಲು. ಕೊಡು ಅಂತ. ಸ್ವಲ್ಪ ಮನೆಯಲ್ಲಿ ಒಂದು ಸ್ವಲ್ಪ ಖಾರ ಉಪ್ಪು ಕಡಿಮೆನೆ ಮನೆಯಲ್ಲೇ, ತಿನ್ನಲ್ಲ ಅವಳು. ಹಾಗಾಗಿ ಮಕ್ಕಳು ತಿಂತಾರೆ ನೋಡಿ. ಹಾಗಾಗಿ ನಾವು ಒಂದು ಸ್ವಲ್ಪ ಸಾರಿಗೆ ಇದು ಖಾರ ಕಮ್ಮಿ ಹಾಕ್ತೀವಿ. ಮೆಣಸಿನ್ಕಾಯಿ ಎತ್ತಿ ತಿನ್ನಕ್ಕೆ ಹೋಗ್ತಾ ಇದ್ದಾಳೆ. ಅನ್ನ ಪಲ್ಯ ಬಸ್ಸಾರು ರೆಡಿ ಇದೆ. ಜೀರಿಗೆ ಮೆಣಸು ಹುಳಿ ಉಪ್ಪು ಖಾರ ಸಖತ್ತಾಗಿರುತ್ತೆ. ಹಾಕಿ ಮಾಡಿರೋದಲ್ಲ, ರುಚಿ ಅಂತೂ ಸೂಪರಾಗಿರುತ್ತೆ. ಸೊ ನೀವು ಮಾಡಿ ನೋಡಿ, ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಏನೋ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು, ಬಾಯ್.